ನೀವೇನು ಹೇಳಿದ್ರಲ್ಲ ಈ ಕಡೆ ಬಂದು 5,600 ಬರೀ ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯಕ್ಕೆ ಬರೀ 5,000 ಸರ್. ಅಂದ್ರೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಾವು ಮಾಡ್ತಾ ಇರೋದು. ಪ್ಲಸ್ ನಮ್ಮ ಹೆಸರು ಮರ್ತೋಗ್ಬಿಡ್ತು, ಹೇಮಲತಾ ಅವರು. ಅಮ್ಮ ನೀವು ಶ್ರೀಮತಿ ಹೇಮಲತಾ ಅವ್ರು ತಾವು ಹೇಳಿದ್ರಮ್ಮ, ಏನಂತ ಹೇಳಿದ್ರಿ ನೀವು? ಕೆಲವು ಶಾಲೆಯಲ್ಲಿ ನಿಮಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ. ಯಾವ ಶಾಲೆ? KPS ತಾನೆ. ಅದಕ್ಕೆ ಇತಿಹಾಸದಲ್ಲಿ ಇದುವರೆಗೂ 306 ಶಾಲೆಗಳಿದ್ದಾವೆ ಅಷ್ಟೇ ನಮ್ಮ ರಾಜ್ಯದಲ್ಲಿ. ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರ ADB ಬ್ಯಾಂಕಿಂದ ಫಾರ್ ದ ಫಸ್ಟ್ ಟೈಮ್ ಸರ್ ನಾವು ಬಂದ ಮೇಲೆ 2,500 ಕೋಟಿಯಲ್ಲಿ 500 ಶಾಲೆಗಳನ್ನ ನಾವು ಇಡೀ ರಾಜ್ಯದಲ್ಲಿ ಒಂದೇ ಸತಿಗೆ ನಾವು ಓಪನ್ ಮಾಡ್ತಕ್ಕಂಥದ್ದು. ಇಷ್ಟು ವರ್ಷದಲ್ಲ, 2018ರಿಂದ ಇವತ್ತವರೆಗೂ ಎಷ್ಟು ವರ್ಷ ಆಯ್ತು? 7-8 ವರ್ಷ ಆಯ್ತು. ಆದ್ರೆ ಬರೀ ಒಂದೇ ವರ್ಷದೊಳಗೆ, ಅಂದ್ರೆ ಈಗ ಬರ್ತಕ್ಕಂಥ ಇನ್ನೊಂದು 1 ತಿಂಗಳೊಳಗೆ ಸರ್ 500 ಶಾಲೆ ಜೊತೆಗೆ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಕ್ಸ್ಟ್ರಾ ಒಂದು 100 KPS ಶಾಲೆಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡಿ ಇನ್ನೊಂದು ವಾರದೊಳಗೆ 10 ದಿವಸದೊಳಗೆ ಅದು ನೋಟಿಫಿಕೇಶನ್ ಕೂಡ ಹೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ. ಅಂದ್ರೆ ತಪ್ಪು ಎಲ್ಲಾಗಿದೆ, ಯಾರಿಂದ ಆಗಿದೆ ನಾನು ಚರ್ಚೆ ಮಾಡೋಕ್ಕಾಗಲ್ಲ. ತಪ್ಪುಗಳಾಗಿದ್ದಾವೆ, ಯಾರ್ಯಾರಿಂದ ಅಲ್ಲ, ಸರಿ ಮಾಡ್ತಕ್ಕಂಥ ಪದ್ಧತಿಯನ್ನ ವಿಶ್ವನಾಥ್ ಸಾಹೇಬ್ರೆ ನೀವೆಲ್ಲರೂ ಕೂಡ ಈ ಸ್ಥಾನದಲ್ಲಿ ಇದ್ದವರು, ನನಗೆ ಅದು ಗೊತ್ತಿದೆ. ನನಗೆ ನಿಮ್ಮ ಗೈಡೆನ್ಸು ಕೂಡ ಕೇಳ್ತೀವಿ. ನೀವು ಯಾವುದೇ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಸಜೆಷನ್ಸ್ ನಾನು ತಗೋಬೇಕಂದ್ರೆ ಸದನದಲ್ಲೇ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತೆ ಈ ಸದನ ಆದ ತಕ್ಷಣ ಸರ್ ಮತ್ತೆ ಯಾವಾಗಾದರೂ ಆಯ್ತು ಸರ್ ವಿಚಾರಗಳನ್ನು ಇನ್ನೂ ಕೂಡ ನಾನು ಚರ್ಚೆಗೆ ಏನಾದರೂ, ಯಾಕೆಂದ್ರೆ ಇಲ್ಲಿ ಇನ್ನೂ ಸುಮಾರಷ್ಟು ಮಾತಾಡೋಕೆ ಅವ್ರಿಗೆ ಆಸೆ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಮತ್ತೆ ಆದಷ್ಟು ಬೇಕಾ ಈ ಸದನ ಆದಮೇಲೆ ಯಾವ್ದಾದ್ರು ಬುಧವಾರ ಇಲ್ಲ ಗುರುವಾರ ತಗೊಳ್ತೀನಿ. ಯಾಕೆಂದ್ರೆ ಕಮಿಟಿಗೆ ತಾವೆಲ್ಲರೂ ಕೂಡ ಬಂದಿರ್ತೀರಿ. ಮೇಲ್ಮನೆಯಲ್ಲಿ ಯಾವತ್ತೂ ಕೂಡ ಕೆಲವು ಚಿಂತನೆಗಳನ್ನ ನೋಡ್ತಾವೆ. ನೀತಿ ವಿಜ್ಞಾನ ಸರ್ ನೀವೇ ಕೊಟ್ರಿ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಸರ್. ಬುಕ್ ರೆಡಿ ಆಗಿದೆ ಸರ್, ಅದು ಪ್ರಿಂಟ್ ಆದ ತಕ್ಷಣ. ಯಾಕೆಂದ್ರೆ ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡಲ್ಲ ಇವತ್ತು ಮಕ್ಕಳು. ಪಾಠ ಎಲ್ಲಿ ಓದ್ತಾರೆ? ನೈತಿಕ ಶಿಕ್ಷಣ ಎಲ್ಲ ಕಿತ್ಕೊಂಡು ಹೋಗಿದೆ, ಮತ್ತೆ ವಾಪಸ್ ತರ್ತಾ ಇರೋದು. ಸರ್ ವಾರದಲ್ಲಿ ಹಾಕಿ ಅದು ಎಕ್ಸಾಮ್ ಏನಿರೋದಿಲ್ಲ. ನೀವೆಲ್ಲರೂ ಕೂಡ ಅವತ್ತು ಏನೇನ್ ಸಜೆಷನ್ಸ್ ಕೊಟ್ಟಿದ್ರಿ, ನೀವೆಲ್ಲರೂ ಕೂಡ ಏನೇನ್ ಸಜೆಷನ್ ಕೊಟ್ಟಿದ್ರಿ, ಎಲ್ಲಾ ಪಕ್ಷದವರು ಕೂಡ ಬಹಳ ಒಳ್ಳೆ ಕೆಲಸವನ್ನ, ಯಾಕೆಂದ್ರೆ ನನಗೆಲ್ಲ ಗೊತ್ತಾಗದೆ ಇರ್ಬೋದು, ನನ್ನ ಇಲಾಖೆಗೆ ಗೊತ್ತಾಗದೆ ಇರ್ಬೋದು, ಆದ್ರೆ ನಿಮ್ಮ ಅನುಭವಗಳನ್ನ ಆ ನೀತಿ ವಿಜ್ಞಾನದೊಳಗೆ ಹಾಕ್ತಕ್ಕಂಥ ಕೆಲಸವನ್ನ 100% ರವಿಯವರು ಮಾಡ್ತೀವಿ. ಮಕ್ಕಳನ್ನ ಸರಿ ಹಾದಿಗೂ ಕೂರಿಸ್ಬೇಕಾಗತ್ತೆ. ಅದು ತಪ್ಪು ಹಾದಿಗೆ ಹೋಗಿದಾವ್ ಕೆಲವು, ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೆ ಸರಿಯಾಗಿರ್ತಕ್ಕಂಥ, ಆಮೇಲೆ ಇದು ಅವ್ರು ಎಷ್ಟು ಪಟ್ಟಿಗೆ ಅದು ಸರಿ ತಪ್ಪು ಅಂತಕ್ಕಂಥದ್ದನ್ನ ಅದು ಒಂದು ಕಡೆಗಿಟ್ಟು, ನಾವು ಶಿಥಿಲಗೊಂಡಿರ್ತಕ್ಕಂಥ ಮತ್ತು ಹೊಸ ಕೊಠಡಿಗಳನ್ನ ಅವಶ್ಯಕತೆ ಇರ್ತಕ್ಕಂಥ, ಯಾಕಂದ್ರೆ ಕೆಲಸದ ಏನಾಗುತ್ತೆ, ನನಗೆ ಇಲಾಖೆ ಬರಬೇಕಾದ್ರೆ ಅಧ್ಯಕ್ಷ ಸುಮಾರು 30-40 ಮಕ್ಕಳಿರೋ ಶಾಲೆ 23,000 ಇದ್ವು. 46,000 ಶಾಲೆಯಲ್ಲಿ ಆ ತರ ವ್ಯವಸ್ಥೆಯಲ್ಲಿ ನನಗೆ ಬಂದಿದ್ದು. ಈಗ ಫಸ್ಟ್ ಏನಂದ್ರೆ ICU ಇಂದ ನಾನು ಜನರಲ್ ವಾರ್ಡಿಗೆ ಕರ್ಕೊಂಬೋದಿಲ್ಲ, ರಿಕವರಿಗೆ ಬಂದು ಜನರಲ್ ವಾರ್ಡಿಗೆ ಬಂದು ಮೈನ್ ಸ್ಟ್ರೀಮಿಗೆ ಬರ್ಬೇಕು. ನನಗೆ ಬರ್ಬೇಕಾದ್ರೆ ICU ಅಲ್ಲಿ ಕೊಟ್ಟಾಗ ಈಗ ಅದು ಒಂದು ಹಂತದಲ್ಲಿದೆ. ನಾನು ಯಾರನ್ನೂ ತೆಗೊಳ್ಳೋದಕ್ಕೆ ಹೋಗೋದಿಲ್ಲ. ಆದ್ರೆ ವಿಶ್ವಾಸ ಇದೆ, ನಮ್ಮ ಸ್ವಂತ ಮಕ್ಕಳಿಗೆ ನಾವು ಯಾವ ರೀತಿ ನಾವು ಜವಾಬ್ದಾರಿಯನ್ನ ತಗೊಳ್ತೀವಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಇಲಾಖೆಗೆ ನಾವು ಒತ್ತನ್ನ ಕೊಡ್ತಕ್ಕಂಥದ್ದನ್ನ. ಒಂದೇ ನಿಮಿಷ ಸಾಹೇಬ್ರೆ, ಹೆಚ್ಚು ನಾನು ಬಂದಾಗ 33,000 ಕೋಟಿ ಇತ್ತು ಹಿಂದಿನ ಬಜೆಟ್. ಇಂಟ್ರಿಮ್ ಬಜೆಟ್ ಅಲ್ಲಿ 37,000 ಕೋಟಿ ಕೊಟ್ಟಿದ್ದಾರೆ. ಇವಾಗ ಇತಿಹಾಸದಲ್ಲಿ 42,000 ಕೋಟಿಯನ್ನ ಮಾನ್ಯ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಖಜಾನೆ ಇದನ್ನ ಮಾತ್ರ ವ್ಯವಸ್ಥಿತವಾಗಿ ಖರ್ಚು ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಕ್ಕಂಥ ವ್ಯವಸ್ಥೆನ ನಿಮ್ಮೆಲ್ಲರ ಸಜೆಷನ್ ನಾನು 100% ನಾ ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನ ನಾ ಹೇಳಬಲ್ಲೆ. ಇದೇನೇನು ನಾವು ಕಷ್ಟಪಟ್ಟಿದ್ದು ನಾವೆಲ್ಲರೂ ಸೇರಿ, ನಾನಲ್ಲ, ನೀವೆಲ್ಲರೂ ಮಾರ್ಗದರ್ಶನ ಕೊಟ್ಟು